ಜನಪ್ರಿಯ ನ್ಯೂಸ್‌ಗೆ ಸ್ವಾಗತ. ನಾನು ಹೊನ್ನೂರಸ್ವಾಮಿ ತುಂಬರಗುತ್ತಿ. ಬರದ ಅಧ್ಯಯನಕ್ಕಾಗಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ತುಮಟಿ, ವಿಠಲಾಪುರ, ಗುಡ್ಡಿ, ಅಂತಾಪುರ ಗ್ರಾಮಕ್ಕೆ ಆಗಮಿಸಿ ರೈತರೊಂದಿಗೆ ಜಮೀನುಗಳನ್ನು ವೀಕ್ಷಿಸಿದ ವಿಪಕ್ಷ ನಾಯಕರಾದ ಆರ್. ಅಶೋಕ್‌ರವರು ಅಧಿಕಾರಿಗಳಿಗೆ ಬೆಳೆ ವಿಮೆ ಮಾಡಿಸುವಂತೆ ಸೂಚಿಸಿದರು. ಸ್ಥಳದಲ್ಲಿ ನಿಂತಿದ್ದ ಅಧಿಕಾರಿಯೊಬ್ಬರಿಂದ ಮಾಹಿತಿಯನ್ನು ಪಡೆದು ಬೆಳೆ ವಿಮೆ ಮಾಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಜನ ತೇವಾಂಶದ ಕೊರತೆಯಿಂದ ಮಳೆ ಒಂದು 3 ವೀಕ್ಸು 4 ವೀಕ್ಸು 1.5 ತಿಂಗಳ ಗ್ಯಾಪ್ ಆಗಿರುತ್ತೆ ಸರ್. ಬೆಳವಣಿಗೆ ಹೋಗುತ್ತೆ ಸರ್ 100%. ಮೇಜರ್ಗೆ ರಿಪೋರ್ಟಲ್ಲಿ ಏನು ಕೊಟ್ಟಿದ್ದೀರಾ? ತಾಲೂಕು ಎಷ್ಟು ಸರ್ ಈಗ ಜಾಯಿಂಟ್ ಇನ್ಸ್ಪೆಕ್ಷನ್ ಈಗ ರೆವಿನ್ಯೂ ಮತ್ತು ಕೃಷಿ ಇಲಾಖೆಯವರು ಜಂಟಿಯಾಗಿ ಮಾಡ್ತೇವೆ ಸರ್. ಇನ್ನು ಫೈನಲೈಸ್ ಆಗಬೇಕು ಸರ್. DC ಅವರು ಒಂದು ರೌಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಬಂದಾವೆ ಸರ್ ಬಳ್ಳಾರಿ ತಾಲೂಕಲ್ಲೆಲ್ಲ. ಬಟ್ ಇದು ಎಲ್ಲ ತಾಲೂಕು ನಾವು ಮಾಡ್ತಾಯಿದ್ದೀವಿ ಸರ್. ಮತ್ತು ಡ್ರೌಟು ಮೆಮೊರಾಂಡಮ್ಗೆ ಅದು ಡ್ರೌಟ್ ಅಂತ ಡಿಕ್ಲೇರ್ ಆಗುತ್ತೆ ಸರ್. ಇನ್ಶೂರೆನ್ಸ್ 14th ಆಗಸ್ಟ್ ಅಲ್ಲಿ ಟೈಮ್ ಇದೆ ಸರ್. ಹೈಯೆಸ್ಟ್ ಮ್ಯಾಕ್ಸಿಮಮ್ ಮಾಡಿಸಿದ್ಯಾ? ಮಾಡ್ಸಪ್ಪ, ಮಾಡ್ಬೋದಲ್ಲ? ಭಾಗಿಯಾಗಿದ್ದ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ, BP ಹರೀಶ್, ಶ್ರೀಕೃಷ್ಣ ನಾಯ್ಕ, ಚಿತ್ರದುರ್ಗದ MLCಯವರಾದ S. ನವೀನ್, ಬಳ್ಳಾರಿಯ ಸೋಮಶೇಖರ್ ರೆಡ್ಡಿ ಸೇರಿದಂತೆ ರಾಜ್ಯ ST ಮೋರ್ಚಾದ ಅಧ್ಯಕ್ಷರಾದ ಬಂಗಾರು ಹನುಮಂತು, ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ನಾಯ್ಡು, ಉಪಾಧ್ಯಕ್ಷರಾದ GT ಪಂಪಾಪತಿ ಸೇರಿದಂತೆ ಸಂಡೂರು ಮಂಡಲದ ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ ರೈತರೊಂದಿಗೆ ತೆರಳಿ ಬರ ಪರಿಶೀಲನೆ ವೀಕ್ಷಿಸುವುದರ ಜೊತೆಗೆ ಅಧಿಕಾರಿಗಳು ನೀಡಿದ ದಾಖಲೆಗಳನ್ನು ಕೂಡ ಪರಿಶೀಲಿಸುವುದರ ಮುಖಾಂತರ ಪರಿಹಾರ ಸೂಚಿಸಲು ಮುಂದಾದರು.